ಅಧಿಕಾರಿಗಳಿಗೆ ಲಂಚ ಕೊಟ್ರೆ ಮಾತ್ರ ಕೆಲಸ ಮಾಡೋದು. ಯಾವುದೇ ಕಾಮಗಾರಿಯ ಬಿಲ್ ಮಂಜೂರು ಆಗಬೇಕಾದರೂ ಕಮಿಷನ್ ಕೊಡಲೇಬೇಕು ಅನ್ನೋ ಹಾಗಿತ್ತು ಪರಿಸ್ಥಿತಿ. ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳ ಕಮಿಷನ್ ದಂಧೆ ಬಗ್ಗೆ ರಿಪಬ್ಲಿಕ್ ಕನ್ನಡ ಸಾಕ್ಷ್ಯ ಸಮೇತ ವರದಿಯನ್ನ ಬಿತ್ತರ ಮಾಡಿತ್ತು. ತಕ್ಷಣ ಎಚ್ಚೆತ್ತಂತ ಇಲಾಖೆ ಇಬ್ಬರನ್ನ ಅಮಾನತು ಮಾಡಿದೆ. ಇದು ನಿಮ್ಮ ರಿಪಬ್ಲಿಕ್ ಕನ್ನಡದ ಮತ್ತೊಂದು ಬಿಗ್ ಇಂಪ್ಯಾಕ್ಟ್. ಕಾಮಗಾರಿ ಬಿಲ್ ಮಂಜೂರಿಗೆ ಲಂಚಕ್ಕೆ ಬೇಡಿಕೆ. ರಿಪಬ್ಲಿಕ್ ಕನ್ನಡ ಇಂಪ್ಯಾಕ್ಟ್ ಇಬ್ಬರ ಅಮಾನತು. ಕುಲ್ಲಂಕುಲ್ಲಾ ಕಮಿಷನ್ಗೆ ಬೇಡಿಕೆ ಇಡುತ್ತಿರುವ ಇಂಜಿನಿಯರ್, ನಂಗೆ 5% ಪಿಡಿಒಗೆ 3%, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ 5% ಕಮಿಷನ್ ಕೊಡಬೇಕು ಅನ್ನುತ್ತಿರುವ ಜಿಇ. ಇದು ಕಂಡಿದ್ದು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ತವರು ಕ್ಷೇತ್ರವಾದ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಗುಂಡುಗರ್ತಿಯಲ್ಲಿ. ಅಂದ್ರೂ ನಾವು 5% ತೊತ್ತೇವ್, ನೀವು 3 ತೋರಿ ಅಂದ್ರ ಇಲ್ರಿ ಸರ್ ಸಾಧ್ಯ ಇಲ್ಲ, ಅದು 5% ಕೊಡೋದ್ ಹೇಳ್ಯಾರ ನೋಡ್ರಿ. ಅಧಿಕಾರಿಗಳ ಲಂಚ ಬಾಕತನ ಬಗ್ಗೆ ರಿಪಬ್ಲಿಕ್ ಕನ್ನಡ ಸಾಕ್ಷಿ ಸಮೇತ ಬಟಾಬಯಲು ಮಾಡಿತ್ತು. ಯಾವಾಗ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಬಿತ್ತರವಾಯಿತೋ ತಕ್ಷಣವೇ ಎಚ್ಚೆತ್ತ ಕಲಬುರಗಿ ಜಿಲ್ಲಾ ಪಂಚಾಯತ್ ಸಿಇಒ ಭಂವರ್ ಸಿಂಗ್ ಮೀನಾ ಸಚಿವ ಪ್ರಿಯಾಂಕ್ ಖರ್ಗೆ ಸೂಚನೆ ಮೇರೆಗೆ ಕ್ರಮ ಕೈಗೊಂಡಿದ್ದಾರೆ. ಜೆಇ ಶ್ರೀಪಾದ್ ಕುಲಕರ್ಣಿ ಹಾಗೂ ಗುಂಡುಗುರ್ತಿ ಗ್ರಾಮ ಪಂಚಾಯತ್ ಪಿಡಿಒ ಮಂಜುಶ್ರೀಯನ್ನ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ. 430-107 ಮಾಡೀನಿ. 4,30,000 107 ಜಮಾ ಆಗ್ಯಾದ. ನಿಮ್ಗೆ ಡೀಟೇಲ್ ಕೊಡ್ತೇನೆ ಬರ್ದೆ. ಏನೋ ಬ್ಯಾಂಕ್ ಅದ, ಸ್ಟೇಟ್ಮೆಂಟ್ ಹಾಕ್ತೀನಿ ನಿಮ್ಗೆ. ಓಪನ್ ಆಗದ. ಸದ್ಯಕ್ಕೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಅಧಿಕಾರಿಗಳ ಕಮಿಷನ್ ದಂಧೆ ಬಗ್ಗೆ ಸಾಕಷ್ಟು ಅನುಮಾನ ಮೂಡಿಸ್ತಾ ಇದೆ. ಸಚಿವ ಪ್ರಿಯಾಂಕ್ ಖರ್ಗೆ ತವರು ಕ್ಷೇತ್ರದಲ್ಲಿಯೇ ಅಧಿಕಾರಿಗಳು ಕುಲ್ಲಂಕುಲ್ಲಾ ಕಮಿಷನ್ ಕೇಳ್ತಾ ಇರೋದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಓಂ ಪ್ರಕಾಶ್ ಹೆಚ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಅಧಿಕಾರಿಗಳಿಗೆ ಲಂಚ ಕೊಟ್ರೆ ಮಾತ್ರ ಕೆಲಸ ಮಾಡೋದು. ಯಾವುದೇ ಕಾಮಗಾರಿಯ ಬಿಲ್ ಮಂಜೂರು ಆಗಬೇಕಾದರೂ ಕಮಿಷನ್ ಕೊಡಲೇಬೇಕು ಅನ್ನೋ ಹಾಗಿತ್ತು ಪರಿಸ್ಥಿತಿ. ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳ ಕಮಿಷನ್ ದಂಧೆ ಬಗ್ಗೆ ರಿಪಬ್ಲಿಕ್ ಕನ್ನಡ ಸಾಕ್ಷ್ಯ ಸಮೇತ ವರದಿಯನ್ನ ಬಿತ್ತರ ಮಾಡಿತ್ತು. ತಕ್ಷಣ ಎಚ್ಚೆತ್ತಂತ ಇಲಾಖೆ ಇಬ್ಬರನ್ನ ಅಮಾನತು ಮಾಡಿದೆ. ಇದು ನಿಮ್ಮ ರಿಪಬ್ಲಿಕ್ ಕನ್ನಡದ ಮತ್ತೊಂದು ಬಿಗ್ ಇಂಪ್ಯಾಕ್ಟ್. ಕಾಮಗಾರಿ ಬಿಲ್ ಮಂಜೂರಿಗೆ ಲಂಚಕ್ಕೆ ಬೇಡಿಕೆ. ರಿಪಬ್ಲಿಕ್ ಕನ್ನಡ ಇಂಪ್ಯಾಕ್ಟ್ ಇಬ್ಬರ ಅಮಾನತು. ಕುಲ್ಲಂಕುಲ್ಲಾ ಕಮಿಷನ್ಗೆ ಬೇಡಿಕೆ ಇಡುತ್ತಿರುವ ಇಂಜಿನಿಯರ್, ನಂಗೆ 5% ಪಿಡಿಒಗೆ 3%, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ 5% ಕಮಿಷನ್ ಕೊಡಬೇಕು ಅನ್ನುತ್ತಿರುವ ಜಿಇ. ಇದು ಕಂಡಿದ್ದು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ತವರು ಕ್ಷೇತ್ರವಾದ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಗುಂಡುಗರ್ತಿಯಲ್ಲಿ. ಅಂದ್ರೂ ನಾವು 5% ತೊತ್ತೇವ್, ನೀವು 3 ತೋರಿ ಅಂದ್ರ ಇಲ್ರಿ ಸರ್ ಸಾಧ್ಯ ಇಲ್ಲ, ಅದು 5% ಕೊಡೋದ್ ಹೇಳ್ಯಾರ ನೋಡ್ರಿ. ಅಧಿಕಾರಿಗಳ ಲಂಚ ಬಾಕತನ ಬಗ್ಗೆ ರಿಪಬ್ಲಿಕ್ ಕನ್ನಡ ಸಾಕ್ಷಿ ಸಮೇತ ಬಟಾಬಯಲು ಮಾಡಿತ್ತು. ಯಾವಾಗ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಬಿತ್ತರವಾಯಿತೋ ತಕ್ಷಣವೇ ಎಚ್ಚೆತ್ತ ಕಲಬುರಗಿ ಜಿಲ್ಲಾ ಪಂಚಾಯತ್ ಸಿಇಒ ಭಂವರ್ ಸಿಂಗ್ ಮೀನಾ ಸಚಿವ ಪ್ರಿಯಾಂಕ್ ಖರ್ಗೆ ಸೂಚನೆ ಮೇರೆಗೆ ಕ್ರಮ ಕೈಗೊಂಡಿದ್ದಾರೆ. ಜೆಇ ಶ್ರೀಪಾದ್ ಕುಲಕರ್ಣಿ ಹಾಗೂ ಗುಂಡುಗುರ್ತಿ ಗ್ರಾಮ ಪಂಚಾಯತ್ ಪಿಡಿಒ ಮಂಜುಶ್ರೀಯನ್ನ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ. 430-107 ಮಾಡೀನಿ. 4,30,000 107 ಜಮಾ ಆಗ್ಯಾದ. ನಿಮ್ಗೆ ಡೀಟೇಲ್ ಕೊಡ್ತೇನೆ ಬರ್ದೆ. ಏನೋ ಬ್ಯಾಂಕ್ ಅದ, ಸ್ಟೇಟ್ಮೆಂಟ್ ಹಾಕ್ತೀನಿ ನಿಮ್ಗೆ. ಓಪನ್ ಆಗದ. ಸದ್ಯಕ್ಕೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಅಧಿಕಾರಿಗಳ ಕಮಿಷನ್ ದಂಧೆ ಬಗ್ಗೆ ಸಾಕಷ್ಟು ಅನುಮಾನ ಮೂಡಿಸ್ತಾ ಇದೆ. ಸಚಿವ ಪ್ರಿಯಾಂಕ್ ಖರ್ಗೆ ತವರು ಕ್ಷೇತ್ರದಲ್ಲಿಯೇ ಅಧಿಕಾರಿಗಳು ಕುಲ್ಲಂಕುಲ್ಲಾ ಕಮಿಷನ್ ಕೇಳ್ತಾ ಇರೋದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಓಂ ಪ್ರಕಾಶ್ ಹೆಚ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಅಧಿಕಾರಿಗಳಿಗೆ ಲಂಚ ಕೊಟ್ರೆ ಮಾತ್ರ ಕೆಲಸ ಮಾಡೋದು. ಯಾವುದೇ ಕಾಮಗಾರಿಯ ಬಿಲ್ ಮಂಜೂರು ಆಗಬೇಕಾದರೂ ಕಮಿಷನ್ ಕೊಡಲೇಬೇಕು ಅನ್ನೋ ಹಾಗಿತ್ತು ಪರಿಸ್ಥಿತಿ. ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳ ಕಮಿಷನ್ ದಂಧೆ ಬಗ್ಗೆ ರಿಪಬ್ಲಿಕ್ ಕನ್ನಡ ಸಾಕ್ಷ್ಯ ಸಮೇತ ವರದಿಯನ್ನ ಬಿತ್ತರ ಮಾಡಿತ್ತು. ತಕ್ಷಣ ಎಚ್ಚೆತ್ತಂತ ಇಲಾಖೆ ಇಬ್ಬರನ್ನ ಅಮಾನತು ಮಾಡಿದೆ. ಇದು ನಿಮ್ಮ ರಿಪಬ್ಲಿಕ್ ಕನ್ನಡದ ಮತ್ತೊಂದು ಬಿಗ್ ಇಂಪ್ಯಾಕ್ಟ್. ಕಾಮಗಾರಿ ಬಿಲ್ ಮಂಜೂರಿಗೆ ಲಂಚಕ್ಕೆ ಬೇಡಿಕೆ. ರಿಪಬ್ಲಿಕ್ ಕನ್ನಡ ಇಂಪ್ಯಾಕ್ಟ್ ಇಬ್ಬರ ಅಮಾನತು.
ಕುಲ್ಲಂ ಕಮಿಷನ್ಗೆ ಬೇಡಿಕೆ ಇಡುತ್ತಿರುವ ಇಂಜಿನಿಯರ್ ನಂಗೆ 5% ಪಿಡಿಒಗೆ 3%, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ 5% ಕಮಿಷನ್ ಕೊಡಬೇಕು ಅನ್ನುತ್ತಿರುವ ಜಿಇ ಇದು ಕಂಡಿದ್ದು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ತವರು ಕ್ಷೇತ್ರವಾದ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಗುಂಡುಗರ್ತಿಯಲ್ಲಿ. ಅಂದ್ರೂ ನಾವು 5% ತೊತ್ತೇವ್, ನೀವು 3 ತೋರಿ ಅಂದ್ರ ಇಲ್ರಿ ಸರ್ ಸಾಧ್ಯ ಇಲ್ಲ, ಅದು 5% ಕೊಡು ಅಂತ ಹೇಳ್ಯಾರ ನೋಡ್ರಿ. ಅಧಿಕಾರಿಗಳ ಲಂಚ ಬಾಕತನ ಬಗ್ಗೆ ರಿಪಬ್ಲಿಕ್ ಕನ್ನಡ ಸಾಕ್ಷಿ ಸಮೇತ ಬಟಾಬಯಲು ಮಾಡಿತ್ತು. ಯಾವಾಗ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಬಿತ್ತರವಾಯಿತೋ ತಕ್ಷಣವೇ ಎಚ್ಚೆತ್ತ ಕಲಬುರಗಿ ಜಿಲ್ಲಾ ಪಂಚಾಯತ್ ಸಿಇಒ ಭಂವರ್ ಸಿಂಗ್ ಮೀನಾ ಸಚಿವ ಪ್ರಿಯಾಂಕ್ ಖರ್ಗೆ ಸೂಚನೆ ಮೇರೆಗೆ ಕ್ರಮ ಕೈಗೊಂಡಿದ್ದಾರೆ. ಜೆಇ ಶ್ರೀಪಾದ್ ಕುಲಕರ್ಣಿ ಹಾಗೂ ಗುಂಡುಗುರ್ತಿ ಗ್ರಾಮ ಪಂಚಾಯತ್ ಪಿಡಿಒ ಮಂಜುಶ್ರೀಯನ್ನ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ. 43010 ಮಾಡೀನಿ ಎಲ್ಲ. 4,30,107 ಜಮಾ ಆಗ್ಯಾದ. ನಿಮ್ಗೆ ಡೀಟೇಲ್ ಕೊಡ್ತೇನೆ ಬರ್ದೆ. ಇದು ಏನೋ ಬ್ಯಾಂಕ್ ಅದ, ಸ್ಟೇಟ್ಮೆಂಟ್ ಹಾಕ್ತೀನಿ ನಿಮ್ಗೆ. ಓಪನ್ ಆಗ್ಯಾದ. ಸದ್ಯಕ್ಕೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಅಧಿಕಾರಿಗಳ ಕಮಿಷನ್ ದಂಧೆ ಬಗ್ಗೆ ಸಾಕಷ್ಟು ಅನುಮಾನ ಮೂಡಿಸ್ತಾ ಇದೆ. ಸಚಿವ ಪ್ರಿಯಾಂಕ್ ಖರ್ಗೆ ತವರು ಕ್ಷೇತ್ರದಲ್ಲಿಯೇ ಅಧಿಕಾರಿಗಳು ಕುಲ್ಲಂ ಕಮಿಷನ್ ಕೇಳ್ತಾ ಇರೋದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಓಂ ಪ್ರಕಾಶ್ ಹೆಚ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಅಧಿಕಾರಿಗಳಿಗೆ ಲಂಚ ಕೊಟ್ರೆ ಮಾತ್ರ ಕೆಲಸ ಮಾಡೋದು. ಯಾವುದೇ ಕಾಮಗಾರಿಯ ಬಿಲ್ ಮಂಜೂರು ಆಗಬೇಕಾದ್ರೂ ಕಮಿಷನ್ ಕೊಡಲೇಬೇಕು ಅನ್ನೋ ಹಾಗಿತ್ತು ಪರಿಸ್ಥಿತಿ. ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳ ಕಮಿಷನ್ ದಂಧೆ ಬಗ್ಗೆ ರಿಪಬ್ಲಿಕ್ ಕನ್ನಡ ಸಾಕ್ಷ್ಯ ಸಮೇತ ವರದಿಯನ್ನ ಬಿತ್ತರ ಮಾಡಿದೆ. ತಕ್ಷಣ ಎಚ್ಚೆತ್ತಂತ ಇಲಾಖೆ ಇಬ್ಬರನ್ನ ಅಮಾನತು ಮಾಡಿದೆ. ಇದು ನಿಮ್ಮ ರಿಪಬ್ಲಿಕ್ ಕನ್ನಡದ ಮತ್ತೊಂದು ಬಿಗ್ ಇಂಪ್ಯಾಕ್ಟ್. ಕಾಮಗಾರಿ ಬಿಲ್ ಮಂಜೂರಿಗೆ ಲಂಚಕ್ಕೆ ಬೇಡಿಕೆ. ರಿಪಬ್ಲಿಕ್ ಕನ್ನಡ ಇಂಪ್ಯಾಕ್ಟ್, ಇಬ್ಬರ ಅಮಾನತು. ಕುಲ್ಲಂ ಕಮಿಷನ್ಗೆ ಬೇಡಿಕೆ ಇಡುತ್ತಿರುವ ಇಂಜಿನಿಯರ್ ನಂಗೆ 5% ಪಿಡಿಒಗೆ 3%, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ 5% ಕಮಿಷನ್ ಕೊಡಬೇಕು ಅನ್ನುತ್ತಿರುವ ಜಿಇ ಇದು ಕಂಡಿದ್ದು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ತವರು ಕ್ಷೇತ್ರವಾದ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಗುಂಡುಗರ್ತಿಯಲ್ಲಿ. ಅಂದ್ರೂ ನಾವು 5% ತೊತ್ತೇವ್, ನೀವು 3 ತೋರಿ ಅಂದ್ರ ಇಲ್ರಿ ಸರ್ ಸಾಧ್ಯ ಇಲ್ಲ, ಅದು 5% ಕೊಡು ಅಂತ ಹೇಳ್ಯಾರ ನೋಡ್ರಿ. ಅಧಿಕಾರಿಗಳ ಲಂಚ ಬಾಕತನ ಬಗ್ಗೆ ರಿಪಬ್ಲಿಕ್ ಕನ್ನಡ ಸಾಕ್ಷಿ ಸಮೇತ ಬಟಾಬಯಲು ಮಾಡಿತ್ತು. ಯಾವಾಗ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಬಿತ್ತರವಾಯಿತೋ ತಕ್ಷಣವೇ ಎಚ್ಚೆತ್ತ ಕಲಬುರಗಿ ಜಿಲ್ಲಾ ಪಂಚಾಯತ್ ಸಿಇಒ ಭಂವರ್ ಸಿಂಗ್ ಮೀನಾ ಸಚಿವ ಪ್ರಿಯಾಂಕ್ ಖರ್ಗೆ ಸೂಚನೆ ಮೇರೆಗೆ ಕ್ರಮ ಕೈಗೊಂಡಿದ್ದಾರೆ. ಜೆಇ ಶ್ರೀಪಾದ್ ಕುಲಕರ್ಣಿ ಹಾಗೂ ಗುಂಡುಗುರ್ತಿ ಗ್ರಾಮ ಪಂಚಾಯತ್ ಪಿಡಿಒ ಮಂಜುಶ್ರೀಯನ್ನ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ. 43010 ಮಾಡೀನಿ ಎಲ್ಲ. 4,30,107 ಜಮಾ ಆಗ್ಯಾದ. ನಿಮ್ಗೆ ಡೀಟೇಲ್ ಕೊಡ್ತೇನೆ ಬರ್ದೆ. ಇದು ಏನೋ ಬ್ಯಾಂಕ್ ಅದ, ಸ್ಟೇಟ್ಮೆಂಟ್ ಹಾಕ್ತೀನಿ ನಿಮ್ಗೆ. ಓಪನ್ ಆಗ್ಯಾದ. ಸದ್ಯಕ್ಕೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಅಧಿಕಾರಿಗಳ ಕಮಿಷನ್ ದಂಧೆ ಬಗ್ಗೆ ಸಾಕಷ್ಟು ಅನುಮಾನ ಮೂಡಿಸ್ತಾ ಇದೆ. ಸಚಿವ ಪ್ರಿಯಾಂಕ್ ಖರ್ಗೆ ತವರು ಕ್ಷೇತ್ರದಲ್ಲಿಯೇ ಅಧಿಕಾರಿಗಳು ಕುಲ್ಲಂ ಕಮಿಷನ್ ಕೇಳ್ತಾ ಇರೋದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಓಂ ಪ್ರಕಾಶ್ ಹೆಚ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.